ಕಳಾರಾಜನಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಕೆಂಪೇಗೌಡರ ಜಯಂತ್ಯೋತ್ಸವ. ಪಾವಗಡ ತಾಲೂಕಿನ ನಿಡಗಲ್ ಹೋಬಳಿಯ ಅರಸೀಕೆರೆ ಸಮೀಪದ ಕಳಾರಾಜನಹಳ್ಳಿ ಗ್ರಾಮದಲ್ಲಿ ಅತ್ಯಂತ ಅದ್ದೂರಿಯಾಗಿ ಭಾನುವಾರ ಸಂಜೆ 4 ಗಂಟೆಯ ಸಮಯದಲ್ಲಿ ಭಾನುಮಯ್ಯ ಮತ್ತು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ. ಜಯಂತ್ಯೋತ್ಸವದ ಹಿನ್ನೆಲೆ ಈ ಒಂದು ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡರ ಚಿತ್ರವನ್ನ ಟ್ರ್ಯಾಕ್ಟರ್ನಲ್ಲಿ ಇರಿಸಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಕಳಶಗಳೊಂದಿಗೆ ಮೆರವಣಿಗೆ ಮಾಡುವ ಮೂಲಕ ಕುಂಚಟಿಗ ಒಕ್ಕಲಿಗ ಸಮುದಾಯದ ಶಕ್ತಿ ಪ್ರದರ್ಶನ ಮಾಡಲಾಗಿದೆ. ಇನ್ನು ಈ ಒಂದು ಮೆರವಣಿಗೆಯಲ್ಲಿ ಸಮುದಾಯದ ಮಹಿಳೆಯರು, ಯುವಕರು, ಯುವತಿಯರು ಅತ್ಯಂತ ಅದ್ದೂರಿಯಾಗಿ ಪಾಲ್ಗೊಳ್ಳುವುದರ ಮೂಲಕ ಕುಣಿದು ಕುಪ್ಪಳಿಸಿದ್ದಾರೆ. ಇನ್ನು ಈ ಒಂದು ಜಯಂತಿ ಉತ್ಸವದ ಕುರಿತು ಕಳಾರಾಜನಹಳ್ಳಿ ಗ್ರಾಮದ ಕುಂಚಟಿಗ ಒಕ್ಕಲಿಗರ ಸಮುದಾಯದ ಮುಖಂಡರಾದ ಗೋವಿಂದರಾಜು ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಈ ದಿನ ನಮ್ಮ ಕಳಾರಾಜನಹಳ್ಳಿಗೆ ಒಂದು ಸಂತೋಷದ ದಿನ. ಈ ಒಂದು ನಾಡಪ್ರಭು ಕೆಂಪೇಗೌಡರು ಮತ್ತು ಭಾನುಮಯ್ಯ ಜಯಂತಿನ ಕೆಂಪೇಗೌಡ ಯುವಕರ ಬಳಗ ಹಾಗೂ ಕಳಾರಾಜನಹಳ್ಳಿ ಎಲ್ಲ ಒಕ್ಕಲಿಗರು ಬಾಂಧವರು ಸೇರಿ ಈ ಒಂದು ದಿನ ಜಾತ್ರೆಯ ರೀತಿ ಸಂಭ್ರಮಿಸಿದ್ದೀವಿ. ಬಹಳ ಅಚ್ಚುಕಟ್ಟಾಗಿ ವಿಶೇಷವಾಗಿ ಹೆಣ್ಮಕ್ಳು ಒಂದೇ ತರ ಎಲ್ಲ ಸೀರೆ ತಗೊಂಡು ಪ್ರತಿ ಮನೆಯಿಂದನೂ ಕುಂಭಗಳು ತಗೊಂಡ್ಬಂದು ವಿಶೇಷವಾಗಿ ಮೆರವಣಿಗೆ ಮಾಡಿ ಕೆಂಪೇಗೌಡರದೊಂದು ಮೆರವಣಿಗೆ ಹೋಗಿ ಹೆಣ್ಮಕ್ಳು ಬಹಳ ಅಚ್ಚುಕಟ್ಟಾಗಿ ಬಹಳ ಸುಂದರವಾಗಿ ಈ ಒಂದು ಕಾರ್ಯಕ್ರಮನ ನೆರವೇರಿಸ್ಕೊಟ್ಟವ್ರೆ. ನಮ್ಮೆಲ್ಲ ಕೆಂಪೇಗೌಡರ ಬಳಗ ಏನಿದೆ ಮತ್ತು ನಮ್ಮ ಕಳಾರಾಜನಹಳ್ಳಿ ಗ್ರಾಮಸ್ಥರು ಏನಿದ್ದಾರೆ ಬಹಳ ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಮತ್ತೋರ್ವ ಮುಖಂಡರಾದ ಮಂಜುನಾಥ್ ಅವರು ಮಾತನಾಡಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಕಳಾರಾಜನಹಳ್ಳಿ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಕೆಂಪೇಗೌಡ ಮತ್ತು ಭಾನುಮಯ್ಯ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ತುಂಬಾ ಅಚ್ಚುಕಟ್ಟಾಗಿ ಗ್ರಾಮದ ಯುವಕರು, ಹಿರಿಯರು, ಮಹಿಳೆಯರು ಎಲ್ಲ ಸೇರಿ ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ. ಮೊದಲನೇ ವರ್ಷದ್ದು ಪ್ರಸಾದ ವಿತರಣೆ ಆಗಲಿ, ಕಾರ್ಯಕ್ರಮ ಆಗಲಿ ತುಂಬಾ ಸುಲಲಿತವಾಗಿ ನಡೆದಿದೆ. ಆದ ಕಾರಣ ಮುಂದಿನ ದಿನ ಎಲ್ಲ ಯುವಕರಲ್ಲೂ ಹೇಳ್ತಾ ಇದ್ದೀವಿ, ಮುಂದೆ ಪ್ರತಿ ವರ್ಷ ಇದೇ ತರ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡರ ಗೆಳೆಯರ ಬಳಗದ ಮುಖಂಡರುಗಳು ಸೇರಿದಂತೆ ಗ್ರಾಮದ ಕುಂಚಟಿಗ ಒಕ್ಕಲಿಗರ ಹಿರಿಯ ನಾಯಕರುಗಳು ಹಾಜರಿದ್ದರು. ಇದಾಗಿತ್ತು ಇವತ್ತಿನ ಪಾವಗಡ ಪವರ್ ನ್ಯೂಸ್ನ ವಿಶೇಷ ಸಂಚಿಕೆ.